ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ. ಕರ್ತನು ಒಳ್ಳೆಯವನು, ಯಾವಾಗಲೂ ಒಳ್ಳೆಯದನ್ನೇ ಮಾಡುವಾತನು. ಆತನ ಕೃಪೆಯು ಶಾಶ್ವತವಾದದ್ದು. ಪ್ರಿಯರೇ, ಈ ಒಂದು ಸಜೀವ ವಾಕ್ಯ ಕಾರ್ಯಕ್ರಮಕ್ಕಾಗಿ ನಿಮ್ಮೆಲ್ಲರನ್ನು ಹೃದಯಪೂರ್ವಕವಾಗಿ ನಮ್ಮ ಕರ್ತನಾದ ಯೇಸುವಿನ ಸುಮಧುರವಾದ ನಾಮದಲ್ಲಿ ನಿಮ್ಮನ್ನು ಸ್ವಾಗತಿಸುವವನಾಗಿದ್ದೇನೆ. ಅನೇಕ ಸಮಯದಿಂದ ನೀವು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸುತ್ತಾ ಬಂದಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರ. ನಾನು ನಂಬುತ್ತೇನೆ ದೇವರು ನಮ್ಮ ಮೂಲಕವಾಗಿ ವಾಕ್ಯದೊಂದಿಗೆ ಮಾತನಾಡಿದ್ದಾನೆಂಬುದಾಗಿ. ಕಳೆದ 4 ವಾರಗಳಿಂದ ಕರೆಯಲ್ಪಟ್ಟವರು ಸಂದೇಶವನ್ನು ನಾನು ವಿವರಿಸ್ತಾ ಇದ್ದೆ. ಇವತ್ತು ಕೂಡ ನಾವು ದೇವರ ವಾಕ್ಯವನ್ನು ಕಲಿಯುವ, ನಾವು ದೇವರ ವಾಕ್ಯದ ವಿವರಣೆಯನ್ನು ನೋಡುವ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ಪ್ರಾರ್ಥನೆಯನ್ನು ಮಾಡುವ. ಥ್ಯಾಂಕ್ ಯು ಲಾರ್ಡ್. ತಂದೆಯಾದ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಾದ ಯೇಸುವೆ, ನೀನು ಹೇಳಿದಿ ನಿಮ್ಮ ಕಣ್ಣುಗಳು ಕಾಣುತ್ತವೆ, ನಿಮ್ಮ ಕಿವಿಗಳು ಕೇಳಿಸ್ತವೆ, ನೀವು ಧನ್ಯರು ಎಂಬುದಾಗಿ. ಸ್ವಾಮಿ, ನಿನ್ನ ವಾಕ್ಯವನ್ನು ಮತ್ತು ನಿನ್ನ ಆತ್ಮೀಕ ಸಂಗತಿಗಳನ್ನು ನೋಡುವುದಕ್ಕೋಸ್ಕರ ನಮ್ಮೆಲ್ಲರ ಕಣ್ಣುಗಳನ್ನು ನೀನು ತೆರೆದಿದ್ದಿ, ಮತ್ತು ಆತ್ಮೀಕ ಸ್ವರವನ್ನು ಕೇಳುವುದಕ್ಕೋಸ್ಕರ, ನಿಮ್ಮ ಸ್ವರವನ್ನು ಕೇಳುವುದಕ್ಕೋಸ್ಕರ ನಮ್ಮ ಕಿವಿಗಳನ್ನು ಕೂಡ ನೀವು ತೆರೆದಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಈ ದಿನ ಬೋಧಿಸಲ್ಪಡುವಂಥ ವಾಕ್ಯ ಸಂದೇಶಕ್ಕಾಗಿ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀವು ಮಾತನಾಡಿದರೆ ನಾವು ಬದುಕುತ್ತೇವಪ್ಪ. ಆದ ಕಾರಣ ನೀವು ನಮ್ಮ ಮೂಲಕವಾಗಿ ಜನರೊಂದಿಗೆ ಮಾತನಾಡಿದರೆ ಜನರು ಆ ವಾಕ್ಯದ ಮೂಲಕವಾಗಿ ಉತ್ತೇಜನಗೊಳ್ಳುತ್ತಾರೆ ಮತ್ತು ಅವರು ನಿನ್ನ ವಾಕ್ಯದ ನಿಮಿತ್ತದಿಂದ ಬದುಕುತ್ತಾರೆ. ಅದಕ್ಕೋಸ್ಕರ ಇವತ್ತು ಬೋಧಿಸಲ್ಪಡುವ ಪ್ರತಿಯೊಂದು ಮಾತಿನಿಂದ ಜನರು ಉತ್ತೇಜಿಸಲ್ಪಡಲಿ ಎಂಬುದಾಗಿ ನಾನು ನಿನ್ನಲ್ಲಿ ಕೇಳಿಕೊಳ್ಳುತ್ತೇನೆ. ಸ್ವಾಮಿ, ತಂದೆಯಾದ ದೇವರೇ, ಇವರೆಲ್ಲರನ್ನು ಪೌಲನು ಹೇಳ್ತಾನೆ, ನಾನೀಗ ನಿಮ್ಮನ್ನು ಕರ್ತನಿಗೂ ಆತನ ಕೃಪಾ ವಾಕ್ಯಕ್ಕೂ ಒಪ್ಪಿಸಿಕೊಡುತ್ತೇನೆ ಎಂಬುದಾಗಿ. ಸ್ವಾಮಿ, ನಿನ್ನ ಸೇವಕನಾಗಿ ವಾಕ್ಯವನ್ನು ಕೇಳುತ್ತಿರುವ ಪ್ರತಿಯೊಬ್ಬರನ್ನು ಕರ್ತನೆ ನಿನಗೂ ನಿನ್ನ ಕೃಪಾ ವಾಕ್ಯಕ್ಕೂ ಒಪ್ಪಿಸಿಕೊಡುತ್ತೇವೆ. ಎಲ್ಲರಿಗೆ ನಿನ್ನ ವಾಕ್ಯದ ಪ್ರಕಟಣೆ ಉಂಟಾಗಲಿ, ಅವರು ನಿನ್ನ ಮಹಿಮೆಯಲ್ಲಿ ನಡೆಸಲ್ಪಡಲಿ, ನಿನ್ನ ಮಹಿಮೆಯನ್ನು ಧಾರಾಳವಾಗಿ ಅನುಭವಿಸಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಕರ್ತನೆ, ಕೆಡುಕನಿಂದ ತಪ್ಪಿಸಿ ಕಾಪಾಡು ಎಂಬುದಾಗಿ ಕರ್ತನೆ ಇವರೆಲ್ಲರಿಗೋಸ್ಕರ ನಿನ್ನಲ್ಲಿ ಪ್ರಾರ್ಥಿಸ್ತೇನೆ, ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್. ಓಕೆ, ಕಳೆದ ವಾರ ನಾನು ಒಂದು ಮಾತು ಹೇಳಿ ಸಮಯದ ಅಭಾವದ ಕಾರಣ ಅಲ್ಲಿ ನಿಲ್ಲಿಸಿದೆ. ಅದು ಆ ವಾಕ್ಯವೇನೆಂದರೆ 1 ಕೊರಿಂಥ 1ನೇ ಅಧ್ಯಾಯ 9ನೇ ವಚನ. ನಾನು ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡುವುದೇನೆಂದರೆ, ನಾನು ವಾಕ್ಯವನ್ನು ಬೋಧಿಸುತ್ತಿರುವಾಗ ನೀವೊಂದು ಪೇಪರ್ ಇದ್ದರೆ, ಆ ಪೇಪರ್ ಅಥವಾ ನಿಮ್ಮ ವಾಕ್ಯ ಬರೆಯುವಂಥ ಪುಸ್ತಕ ಇದ್ದರೆ ಆ ಪುಸ್ತಕದಲ್ಲಿ ನಾನು ಹೇಳುವಂಥ ವಾಕ್ಯವನ್ನು ಬರೆಯಿರಿ. ಆಮೇಲೆ ನಿಮ್ಮ ಫ್ರೀ ಟೈಮಲ್ಲಿ ನೀವು ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಕೂತ್ಕೊಳ್ಳುವಾಗ ಬರೆಯಲ್ಪಟ್ಟಂಥ ಎಲ್ಲ ವಾಕ್ಯಗಳನ್ನು ತಿರುಗಿ ನೀವು ಓದಿ. ಆಗ ಇನ್ನೂ ನಿಮಗೆ ಸ್ವಲ್ಪ ಆಳವಾದ ಪ್ರಕಟಣೆ ಉಂಟಾಗುತ್ತದೆ. ನಾವು ಹೀಗೇ ಮಾಡಿ ದೇವರ ವಾಕ್ಯವನ್ನು ಧ್ಯಾನಿಸ್ತಾ ಇದ್ದೆವು. ಆದ ಕಾರಣ ಇವತ್ತು ನಿಮ್ಮ ಮುಂದೆ ನಿಂತು ದೇವರ ಸೇವೆಯನ್ನು ನಾವು ಮಾಡ್ತಾ ಇದ್ದೇವೆ. ನಿಮಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ನಾನು ಮಾತಾಡಿದೆ ಆಗಲಿ, ನಾನು ಫೋರ್ಸ್ ಮಾಡ್ತಾ ಇಲ್ಲ. ಯು ಆಲ್ ಆರ್ ಬ್ಲೆಸ್ಸೆಡ್. ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. ನಾವು ಈ ವಾಕ್ಯವನ್ನು ಓದುವ. 1 ಕೊರಿಂಥ 1ನೇ ಅಧ್ಯಾಯ 9ನೇ ವಚನ. ದೇವರು ನಂಬಿಗಸ್ತನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೋನ್ಯತೆಗೆ, ದೇವರ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದವನು ಆತನೇ. ನನ್ನ ಪ್ರಿಯ ದೇವಜನರೇ, ತಂದೆಯಾದ ದೇವರು ನಮ್ಮೆಲ್ಲರನ್ನು ಆತನ ಒಬ್ಬನೇ ಇದ್ದಂಥ ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಅನ್ಯೋನ್ಯತೆಗೆ, ಕ್ರಿಸ್ತನೊಟ್ಟಿಗೆ ಅನ್ಯೋನ್ಯವಾಗಿರಬೇಕೆಂಬುದಾಗಿ ನಮ್ಮೆಲ್ಲರನ್ನು ಆತನು ಕರೆದಿದ್ದಾನೆ. ಬಟ್ ಕರೆದವನು ಆತನಂದರೆ ಬೇರೆ ಯಾರಲ್ಲ, ನಮ್ಮ ತಂದೆಯಾದ ದೇವರೇ ಕರೆದಿದ್ದಾನೆ. ನಮ್ಮ ಕರ್ತನಾದ ಯೇಸುವಿನೊಂದಿಗೆ ನಾವು ಅನ್ಯೋನ್ಯವಾಗಿ ನಡೆಯುವುದಕ್ಕೆ ಬೈಬಲ್ ಹೇಳ್ತದೆ, ಜ್ಞಾನಿಯ ಒಡನಾಟವು ಇನ್ನೂ ಕೂಡ ಜ್ಞಾನ ಆಗುತ್ತದೆ ಅಂತೆ. ಒಬ್ಬ ವ್ಯಕ್ತಿ ಜ್ಞಾನಿಯ ಒಡನಾಟ ಮಾಡಿದರೆ, ಅವನೊಟ್ಟಿಗೆ ಯಾವಾಗಲೂ ಅನ್ಯೋನ್ಯವಾಗಿ ನಡೆದರೆ ಅಥವಾ ಜೊತೆಯಾಗಿ ನಡೆದರೆ ಅವನಲ್ಲಿರುವ ಜ್ಞಾನ ಇವನಿಗೂ ಇಂಪಾರ್ಟೇಷನ್ ಆಗ್ತದೆ. ಯಾಕೆ? ಅವನ ಜ್ಞಾನವನ್ನು ನೋಡಿ ಅವನು ಕೂಡ ಕಲಿಯುತ್ತಾನೆ. ಯಾರಿಗೂ ಕೂಡ ಕೆಟ್ಟವರನ್ನು ನೋಡಿ ನನಗೂ ಕೂಡ ಹಾಗೇನೇ ಆಗಬೇಕಂತ ಯಾರೂ ಕೂಡ ಬಯಸುವುದಿಲ್ಲ. ಸಂದರ್ಭ ಹಾಗೆ ಮಾಡಿರ್ಬೋದು, ಬಟ್ ಎಲ್ಲರೂ ಬಯಸ್ತಾರೆ ನಾನು ಕೂಡ ಒಂದು ಐ ಹ್ಯಾವ್ ಟು ಬಿಕಮ್ ಸಂಬಡಿ ಎಂಬುದಾಗಿ.
ಒಬ್ಬ ಉನ್ನತಮ ವ್ಯಕ್ತಿಯನ್ನು ನೋಡುವಾಗ ನಾನು ಕೂಡ ಹಾಗೇನೇ ಆಗಬೇಕು. ಒಳ್ಳೆಯ ಮನೆಯನ್ನು ನೋಡುವಾಗ ನನಗೂ ಒಂದು ಅಂಥ ಮನೆಯನ್ನು ಕಟ್ಟಬೇಕು. ಎಲ್ಲರೂ ಒಳ್ಳೆಯದನ್ನು ಬಯಸ್ತಾರೆ, ಯಾರು ಕೆಟ್ಟದನ್ನು ಬಯಸುವುದಿಲ್ಲ. ಅಲ್ಲಿ ಜ್ಞಾನೋಕ್ತಿಯಲ್ಲಿ ಹೇಳ್ತದೆ, ಜ್ಞಾನಿಯ ಒಡನಾಟವು ಇನ್ನೂ ಜ್ಞಾನ, ಮತ್ತು ಜ್ಞಾನಹೀನನ ಅವಿವೇಕಿಯ ಒಡನಾಟ ಸಂಕಟ. ನಾವು ಹೇಳುವುದು ಮರ್ಕ ಸಂಕಟ ಅಂತ. ಅದು ಸಂಕಟಕ್ಕೆ ಒಳಪಡಿಸುತ್ತದೆ, ಅವನು ಸಿಕ್ಕಿಕೊಳ್ಳುತ್ತಾನೆ. ಅದಕ್ಕಾಗಿ ಇಲ್ಲಿ ನೋಡಿ, ಜ್ಞಾನಿಯ ಒಡನಾಟ ಜ್ಞಾನಕ್ಕೆ ನಡೆಸುವುದಾದರೆ, ಸರ್ವಜ್ಞಾನಿಯಾಗಿರುವಂಥ ಕ್ರಿಸ್ತನೊಟ್ಟಿಗೆ ಒಡನಾಟ ಅಥವಾ ಅನ್ಯೋನ್ಯತೆ ನಾವು ಮಾಡುವುದಾದರೆ ನಾವು ಹೇಗೆ ಆಗುತ್ತೇವೆ, ಹೇಗೆ ಆಗ್ತೇವೆ ಮುಂದೆ ನಾವು ಓದುವ. ಸೊ ಮೊನ್ನೆ ಇದನ್ನೇ ಓದಿ ಆಮೇಲೆ ನಾನು ಸ್ವಲ್ಪ ಏನೆಲ್ಲ ಯಾರೊಟ್ಟಿಗೆ ಅನ್ಯೋನ್ಯತೆ, ದೇವರೊಂದಿಗೆ ಅನ್ಯೋನ್ಯತೆ, ಕರ್ತನಾದ ಯೇಸುವಿನೊಂದಿಗೆ ಅನ್ಯೋನ್ಯತೆ, ಮತ್ತು ಪವಿತ್ರಾತ್ಮನೊಟ್ಟಿಗೆ ಅನ್ಯೋನ್ಯತೆ, ಮತ್ತು ಜನರೊಂದಿಗೆ ಅನ್ಯೋನ್ಯತೆ ಮಾಡುವಂಥ ವಚನಗಳು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಪ್ರಾಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾದದ್ದು, ನಾವು ಯಾರೊಟ್ಟಿಗೆ ಅನ್ಯೋನ್ಯತೆ ಮಾಡಬೇಕು, ಯಾರೊಟ್ಟಿಗೆ ನಾವು ಅನ್ಯೋನ್ಯತೆ ಮಾಡಬಾರದು ಎಂಬುದಾಗಿ ಬರೆದಿದೆ. 1 ಕೊರಿಂಥ 15ನೇ ಅಧ್ಯಾಯ 33ನೇ ವಚನ. ಯಾರೊಟ್ಟಿಗೆ ನಾವು ಅನ್ಯೋನ್ಯತೆ ಮಾಡಬೇಕು, ಯಾರೊಟ್ಟಿಗೆ ಅನ್ಯೋನ್ಯತೆ ಮಾಡಬಾರ್ದು, ಮತ್ತು ಕೆಟ್ಟ ಅನ್ಯೋನ್ಯತೆ ಏನು ಮಾಡ್ತದೆ, ಇದನ್ನು ನಾವು ಕಲಿತರೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಯಾರೊಟ್ಟಿಗೆ ಅನ್ಯೋನ್ಯತೆ ಮಾಡಬೇಕು, ಯಾರೊಟ್ಟಿಗೆ ಅನ್ಯೋನ್ಯತೆ ಮಾಡಬಾರ್ದು. ಒಂದು ವಚನ ಉಂಟು, ದುಸ್ಸಾಹಸವು ಸದಾಚಾರವನ್ನು ಕೆಡಿಸ್ತದೆ ಎಂಬುದಾಗಿ. ಅದನ್ನು ನಾನು ನಮಗೆ ವಾಕ್ಯದಿಂದ ತೋರಿಸ್ತೇನೆ. 1 ಕೊರಿಂಥ 15ನೇ ಅಧ್ಯಾಯ 33ನೇ ವಚನ. ಮೋಸ ಹೋಗಬೇಡಿರಿ. ದುಸ್ಸಾಹಸವು ಸದಾಚಾರವನ್ನು ಕೆಡಿಸುತ್ತದೆ. ನಾವು ಇಂಥ ಅಮಲಿನಿಂದ ಎಚ್ಚೆತ್ತುಕೊಳ್ಬೇಕಂತ ಮುಂದೆ ಬರೆದಿದೆ. ಓದಮ್ಮ. ಇಂಥ ಅಮಲಿನಿಂದ ಎಚ್ಚೆತ್ತು ನೀತಿವಂತರಾಗಿರಿ, ಪಾಪವನ್ನು ಬಿಟ್ಟು ಬಿಡಿರಿ. ಕೆಲವರಿಗೆ ದೇವರ ವಿಷಯದಲ್ಲಿ ಜ್ಞಾನವೇ ಇಲ್ಲ, ನಿಮಗೆ ನಾಚಿಕೆ ಹುಟ್ಟಬೇಕೆಂದು ಇದನ್ನು ಹೇಳ್ತೇನೆ. ನಾನು ಇದನ್ನು ತಗೊಳ್ಳುವಾಗ ಅಯ್ಯೋ ಹೌದಲ್ಲ, ದುಸ್ಸಾಹಸ ಮಾಡಿದರೆ ನಮಗೆ ನಾಚಿಕೆ ಆಗ್ತದೆ ಎಂಬುದಾಗಿ, ನಾಚಿಕೆ ಆಗಬೇಕಂತ ಪೌಲನು ಬರೆದಿದ್ದಾನೆ ಅಂತ ನಾನು ತೆಗೆದುಕೊಂಡೆ. ಈ ವಾಕ್ಯವನ್ನು ನನಗೆ ತೆಗೆದುಕೊಂಡೆ. ಅದಕ್ಕೆ ಒಂದು ವೇಳೆ ಅದಕ್ಕೆ ಬೈಬಲ್ ಸ್ಪಷ್ಟವಾಗಿ ಹೇಳ್ತದಲ್ಲ. ಕೀರ್ತನೆ 1ನೇ ಅಧ್ಯಾಯ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರನ್ನೇ ಕೂತುಕೊಳ್ಳದೆ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮನಿಂದಕರೊಡನೆ ಕೂತುಕೊಳ್ಳದೆ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವವನು ಅವನು ಎಷ್ಟೋ ಧನ್ಯನೆಂಬುದಾಗಿ ಹೇಳ್ತದೆ. ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ದುಷ್ಟರ ಆಲೋಚನೆಯಂತೆ ನಡೀತಾನೆ, ಪಾಪಾತ್ಮರ ಮಾರ್ಗ ಸಿಗ್ತದೆ ನಿಂತುಕೊಳ್ತಾನೆ, ಮತ್ತು ಧರ್ಮನಿಂದಕರನ್ನೇ ಕೂತುಕೊಂಡು ಬಿಡ್ತಾನೆ. ಅದಕ್ಕೆ ಈ 3 ಆ್ಯಕ್ಷನ್ಗಳು 3 ಏರಿಯಾದಲ್ಲಿ ಮಾಡಬಾರ್ದು. ಅವರೊಂದಿಗೆ ಇಜ್ಜೋಡ ಆಗಬಾರ್ದು, ಅವರೊಂದಿಗೆ ಅನ್ಯೋನ್ಯತೆ ಮಾಡಬಾರ್ದು ಎಂಬುದಾಗಿ ಹಳೆ ಒಡಂಬಡಿಕೆಯಲ್ಲಿ ದಾವೀದನಿಗೆ ಈ ಪ್ರಕಟಣೆಯನ್ನು ಕೊಟ್ಟಿದ್ದಾನೆ. ಹಾಗಾಗಿ ಇನ್ನೊಂದು ವಚನ ನೋಡುವ. 2 ಕೊರಿಂಥ 6ನೇ ಅಧ್ಯಾಯ 14ನೇ ವಚನ. 2 ಕೊರಿಂಥ 6ನೇ ಅಧ್ಯಾಯ 14ನೇ ವಚನ. ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡಿರಿ. ಯಾರೊಟ್ಟಿಗೆ ಇಜ್ಜೋಡಾಗಬಾರ್ದು ಅಂದರೆ, ಕ್ರಿಸ್ತನಲ್ಲಿ ನಂಬಿಕೆ ಇಲ್ಲದವರೊಂದಿಗೆ. ಅಂದರೆ ವಿಶ್ವಾಸಿಗಳು ಅವಿಶ್ವಾಸಿಗಳೊಂದಿಗೆ ಇಜ್ಜೋಡಾಗಬಾರ್ದು. ಅದರ ಇಜ್ಜೋಡಾಗುವುದಂದರೆ ನಾವು ಕೂತಲ್ಲಿ ಅವ್ರು ಬಂದು ಕೂತ್ಕೊಂಡು ನಾವು ಎದ್ದು ಹೋಗುವುದಲ್ಲ, ಅದರ ಅರ್ಥ ಅಲ್ಲ. ಇಜ್ಜೋಡಾಗಬಾರ್ದು ಅಂದರೆ ಅವರೊಟ್ಟಿಗೆ ಒಮ್ಮತದಲ್ಲಿ ಅವರು ಹೇಳುವಂಥ ದೇವರ ವಾಕ್ಯದ ಹೊರಗಿರುವ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಮಾತನಾಡುವ ಯಾವ ಮಾತಿಗೂ ಅವರು ಹೇಳುವ ನಾವು ಎಗ್ರಿ ಆಗಲಿಕ್ಕಿಲ್ಲ, ನಾವು ಹೊಂದಾಣಿಕೆ ಮಾಡಲಿಕ್ಕಿಲ್ಲ. ನಾವು ದೇವರನ್ನು ತಿಳ್ಕೊಂಡವರು, ದೇವರು ನಮ್ಮೊಳಗೆ ವಾಸ ಮಾಡ್ತಾರೆ, ನಾವು ಅಭಿಷಕ್ತರು, ನಾವು ಅಭಿಷೇಕವನ್ನು ಹೊಂದಿದವರು, ಪವಿತ್ರಾತ್ಮನನ್ನು ನಾವು ಹೊಂದಿದವರು, ನಮ್ಮ ಒಳಗೆ ದೇವರ ಆತ್ಮನಿದ್ದಾನೆ, ನಮ್ಮ ಒಳಗೆ ಪವಿತ್ರಾತ್ಮನು ವಾಸ ಮಾಡ್ತಿದ್ದಾನೆ, ಅದನ್ನೆಲ್ಲ ಅನ್ಯ ಭಾಷೆ ಮಾತನಾಡ್ತಾ ಇದ್ದೇವೆ. ಇದಕ್ಕೆಲ್ಲ ವಿರೋಧ ಮಾತನಾಡುವಾಗ ಅಂಥವರೊಂದಿಗೆ ಅವರು ಕ್ರಿಸ್ತ ನಂಬಿಕೆ ಇಲ್ಲದವರು,
ಅಂಥವರೊಂದಿಗೆ ಇಜ್ಜೋಡಾಗಬಾರ್ದು ಎಂಬುದಾಗಿ ಸತ್ಯವೇದ ಹೇಳ್ತದೆ. ಯಾಕೆ ಯಾಕೆ ಯಾರನ್ನು ಬೆಳಕು ಹೇಳ್ತಾನೆ, ಯಾರನ್ನು ಕತ್ತಲು ಹೇಳ್ತಾನೆ ಪೌಲನು? ಇದು ಬಹಳ ಪ್ರಾಮುಖ್ಯ. ಮುಂದೆ ಓದಮ್ಮ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆ ಧರ್ಮಕ್ಕೂ ನೀತಿಗೂ ಅನೀತಿಗೂ, ಧರ್ಮಕ್ಕೂ ಅಧರ್ಮಕ್ಕೂ. ಧರ್ಮ ಅಂದರೆ ಇಂಗ್ಲಿಷ್ನಲ್ಲಿ ರೈಚಸ್ನೆಸ್ ಅಂತ ಬರೆದಿದೆ, ಅಧರ್ಮ ಅಂದರೆ ಅನ್ರೈಚಸ್ನೆಸ್ ಅಂತ ಬರೆದಿದೆ. ರೈಚಸ್ನೆಸ್ ಮತ್ತು ಅನ್ರೈಚಸ್ನೆಸ್, ಧರ್ಮ ಮತ್ತು ಅಧರ್ಮಕ್ಕೂ ಜೊತೆ ಏನು? ಜೊತೆಗಾರಿಕೆ ಏನು, ಹೊಂದಾಣಿಕೆ ಏನು, ಒಗತನ ಏನು? ಬೆಳಕಿಗೂ ಕತ್ತಲೆಗೂ ಐಕ್ಯವೇನು? ಕತ್ತಲೆ ಮತ್ತು ಬೆಳಕಿಗೆ ಐಕ್ಯ ಇಲ್ಲ, ಅದು ನಿಮಗೆಲ್ಲರಿಗೆ ಗೊತ್ತಿದೆ. ನೀವೊಂದು ಮನೆಗೆ ರೂಮಿಗೆ ಹೋಗ್ತೀರಿ, ರಾತ್ರಿಗೆ ರೂಮಿಗೆ ಹೋಗುವಾಗ ಭಯಂಕರ ಗರಗಂಟ ಕತ್ತಲೆ ಅಂತ ಹೇಳ್ತೇವೆ ಕೆಲವೊಮ್ಮೆ. ಚಂದ್ರನಿಲ್ಲದಿದ್ದರೆ ಏನು ಕಾಣುವುದಿಲ್ಲ, ಸ್ಟ್ರೀಟ್ ಲೈಟ್ ಇಲ್ಲದಿದ್ದರೆ ಏನು ಕಾಣುವುದಿಲ್ಲ. ಈಗ ಕತ್ತಲೆಯನ್ನು ಓಡಿಸಲಿಕ್ಕೆ ಆಗ್ತದಾ? ಇಲ್ಲ. ನಾವು ಲೈಟ್ ಸ್ವಿಚ್ ಹಾಕ್ತೇವೆ. ಈಗ ನಾನು ಸ್ಟುಡಿಯೋದಲ್ಲಿದ್ದೇನೆ, ಫುಲ್ಲು ಕತ್ತಲೆ ಮಾಡಿಟ್ಟಿದ್ದಾರೆ, ಇಲ್ಲಿ ಕಂಪ್ಲೀಟ್ ಡಾರ್ಕ್. ಇಷ್ಟು ಬೆಳಕು ಕಾಣುವುದು ಹೇಗೆ ಅಂದರೆ ಸಿಕ್ಕಾಪಟ್ಟೆ ಲೈಟ್ ಹಾಕಿದ್ದಾರೆ, ಸಿಕ್ಕಾಪಟ್ಟೆ ಲೈಟ್ ಹಾಕಿದ್ದಾರೆ. ಅವರು ಯಾರು ಕತ್ತಲೆಯನ್ನು ಓಡಿಸಲಿಲ್ಲ, ಒಂದು ಸ್ವಿಚ್ಗೆ ಬಟ್ನು ಅದುಮಿದ್ರು, ಒಂದು ಎಲೆಕ್ಟ್ರಿಕಲ್ ಬೆಳಕಿನ ಗುಂಡಿಯನ್ನು ಅದುಮಿದ್ರು, ಬೆಳಕು ಬಂತು, ಕತ್ತಲೆ ತನ್ನಿಂದ ತಾನೇ ಹೋಯಿತು. ನೀವು ಮನೆಯಲ್ಲಿರ್ತೀರಿ, ಬೆಳಕು ಇರುವುದಿಲ್ಲ, ಕತ್ತಲೆ ಇರ್ತದೆ, ಕತ್ತಲೆ ಹೋಯಿತು, ಬೆಳಕು ಹಾಕುವ ಕತ್ತಲೆ ಹೋಯ್ತು. ಈಗ ಬೆಳಕಿಗೂ ಮತ್ತು ಕತ್ತಲೆಗೂ ಒಡನಾಟವೇ ಇಲ್ಲ. ಬೆಳಕು ಬಂದಾಗ ಕತ್ತಲೆ ಹೋಗ್ತದೆ, ಬೆಳಕು ಪುಕ್ಕಾದರೆ ಕತ್ತಲೆ ಬರ್ತದೆ. ಕತ್ತಲೆಗೆ ಎಕ್ಸಿಸ್ಟೆನ್ಸ್ ಇಲ್ಲ. ಕತ್ತಲೆಗೂ ಬೆಳಕಿಗೂ ಐಕ್ಯವೇನು? ಐಕ್ಯ ಇಲ್ಲವೇ ಇಲ್ಲ. ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟವೇನು? ಕ್ರಿಸ್ತನಿಗೆ ಮತ್ತು ಸೈತಾನನಿಗೆ ಒಡನಾಟವೇ ಇಲ್ಲ ಎಂಬುದಾಗಿ ಬೈಬಲ್ ಹೇಳ್ತದೆ. ಕ್ರಿಸ್ತನು ಸೈತಾನನ್ನು ಕಳಿಸುವುದಿಲ್ಲ, ಅವನಿಗೆ ರೋಗ ಕೊಡು ಅಂತ. 100% ಕಳಿಸುವುದಿಲ್ಲ. ಈಗ ನನ್ನ ಮಗ ನಾನು ಹೇಳುವುದು ಕೇಳುವುದಿಲ್ಲ, ಅವನಿಗೆ 4 ದಿವಸದ ಫ್ಲೂ ಕಾಯಿಲೆ ಕೊಡುವಂತ ಸೈತಾನನನ್ನು ಕಳಿಸುವುದಿಲ್ಲ. ಒಡನಾಟವೇ ಇಲ್ಲ. ಒಡನಾಟ ಇದ್ರೆ ತಾನೇ ಮಾತುಕತೆ. ಅದರ ಅರ್ಥ ಮಾತುಕತೆನೇ ಇಲ್ಲ, ಮಾತೇ ಇಲ್ಲ ಸೈತಾನನಿಗೆ ಮತ್ತು ದೇವರಿಗೆ. ಅದು ಶಿಲುಬೆಯಲ್ಲಿ ಮುಗಿದಾಗಿದೆ. ಸೈತಾನನಿಗೂ ಕ್ರಿಸ್ತನಿಗೂ, ಕ್ರಿಸ್ತನಿಗೂ ಸೈತಾನನಿಗೂ, ಫಸ್ಟ್ ಕ್ರಿಸ್ತನು ಮತ್ತೆ ಸೈತಾನ. ಕ್ರಿಸ್ತನನ್ನು ನಂಬುವವನಿಗೂ ಕ್ರಿಸ್ತನನ್ನು ನಂಬದೇ ಇರುವವನಿಗೂ ಪಾಲುಗಾರಿಕೆ ಏನು? ಪಾರ್ಟ್ನರ್ಶಿಪ್ಪೇ ಇಲ್ಲ ಅಂತ ಹೇಳ್ತದೆ. ಪಾಲುಗಾರಿಕೆ ಎಲ್ಲಿ? ಭೂಲೋಕದಲ್ಲಿ ಮಾತಾಡುವುದಿಲ್ಲ, ಆತ್ಮೀಕ ವಿಷಯದಲ್ಲಿ, ಆತ್ಮಕ್ಕೆ ಸಂಬಂಧಪಟ್ಟ ವಿಷಯದಲ್ಲಿ ಪಾಲುಗಾರಿಕೆ ಇಲ್ಲ. ಅದಕ್ಕಾಗಿ ಪ್ರಿಯರೇ, ಯಾರೊಟ್ಟಿಗೆ ನಾವು ಮಿಂಗಲ್ ಆಗಬೇಕು, ಯಾರೊಟ್ಟಿಗೆ ಮಿಂಗಲ್ ಆಗಬಾರ್ದು, ಯಾರೊಟ್ಟಿಗೆ ಐಕ್ಯ ಇರಬೇಕು, ಯಾರೊಟ್ಟಿಗೆ ಐಕ್ಯತೆ ಇರಬಾರ್ದು, ಯಾರೊಟ್ಟಿಗೆ ಪಾಲುಗಾರಿಕೆ ಇರಬೇಕು, ಯಾರೊಟ್ಟಿಗೆ ಇರಬಾರ್ದು ಎಂಬುದಾಗಿ ಬೈಬಲೇ ನಮಗೆ ಸ್ಪಷ್ಟ ಕೊಟ್ಟಿದೆ. ಒಂದು ವೇಳೆ ಒಬ್ಬ ವ್ಯಕ್ತಿ ಪ್ರಸಂಗ ಮಾಡಿ ಹೇಳುವಾಗ ಅದಕ್ಕೆ ನಾವು ವಾಕ್ಯವನ್ನು ಓದಿಸಿಯೇ ನಿಮಗೆ ಬೋಧಿಸುವುದು. ವಾಕ್ಯವನ್ನು ಹೇಳಿ ಬೋಧಿಸುವಾಗ ನಾವು ನಂಬಲೇಬೇಕಲ್ಲ. ಯಾಕೆ? ಅದು ಕರ್ತನ ವಾಕ್ಯ, ಅದು ಜೀವವುಳ್ಳ ವಾಕ್ಯ, ಅದು ಸಜೀವ ವಾಕ್ಯ, ಚೈತನ್ಯಪಡಿಸುವ ವಾಕ್ಯ, ನಮ್ಮನ್ನು ಜಯದಲ್ಲಿ ನಡೆಸುವ ವಾಕ್ಯ. ದೇವರ ಸಜೀವ ವಾಕ್ಯವೇ ನಮಗೆ ಚೈತನ್ಯವನ್ನು ಉಂಟು ಮಾಡುವುದು, ದೇವರ ಸಜೀವ ವಾಕ್ಯವೇ ನಮ್ಮನ್ನು ಜಯದಲ್ಲಿ ನಡೆಸುವಂಥದ್ದು. ಬೈಬಲಲ್ಲಿ ಬರೆದಿದೆ, ದೇವರ ವಾಕ್ಯ ಎಂತ ಆಗಿದೆ, ಏನಾಗಿದೆ, ಅದು ಸಜೀವವಾದದ್ದು. ನನ್ನ ಪ್ರಿಯ ದೇವಜನರೇ, ಅದಕ್ಕಾಗಿ ನಾವು ಮುಂದೆ ನೋಡೋಣ ಯಾರೊಟ್ಟಿಗೆ ನಮ್ಮನ್ನು ದೇವರು ಅನ್ಯೋನ್ಯತೆಯಲ್ಲಿ ನಡೆಸಲಿಕ್ಕೆ ಇಷ್ಟಪಟ್ಟು ಆ ಕಾರ್ಯವನ್ನು ಮಾಡಿದ್ದಾನೆಂಬುದಾಗಿ. 1 ಜಾನ್ 1ನೇ ಅಧ್ಯಾಯ 3ನೇ ವಚನ, 1 ಯೋಹಾನ 1ನೇ ಅಧ್ಯಾಯ 3ನೇ ವಚನ. ನಿಧಾನವಾಗಿ ಓದಮ್ಮ. ನಾವು ಕಂಡು ಕೇಳಿದ್ದು, ಯೋಹಾನ ಹೇಳ್ತಾನೆ, ನಾವು ಕಂಡಿದ್ದೇವೆ ಮತ್ತು ನಾವು ಕೇಳಿದ್ದೇವೆ. ನಾವು ಕಂಡಿದ್ದೇವೆ, ಕ್ರಿಸ್ತನನ್ನು ಕಣ್ಣಾರೆ ಕಂಡಿದ್ದೇವೆ ಮತ್ತು ಕ್ರಿಸ್ತನ ಮಾತುಗಳನ್ನು ಕಿವಿಯಾರೆ ನಾವು ಕೇಳಿದ್ದು ನಿಮಗೂ ಗೊತ್ತಾಗಿ, ನಿಮಗೆಲ್ಲರಿಗೆ ಗೊತ್ತಾಗಿ, ಓದುವ ನಮಗೆ ರಕ್ಷಣೆ ಹೊಂದಿದ ಪ್ರತಿಯೊಂದು ದೇವರ ಮಕ್ಕಳಿಗೆ ಗೊತ್ತಾಗಿ, ನಮಗಿರುವ ಅನ್ಯೋನ್ಯತೆಯಲ್ಲಿ, ತಂದೆಯಾದ ದೇವರು ಕ್ರಿಸ್ತನೊಂದಿಗೆ ಅಪೊಸ್ತಲರಿರುವ ಅನ್ಯೋನ್ಯತೆಯಲ್ಲಿ ನೀವು ಸೇರಬೇಕೆಂದು, ಈಗ ಇರುವ ನಾವೆಲ್ಲರೂ ಸೇರಬೇಕೆಂಬುದಾಗಿ, ಈಗ ಸೇರಿಯಾಗಿದೆ, ಆಗ ಬರೆಯುವಾಗ ಸೇರಬೇಕೆಂಬುದಾಗಿ ಅದನ್ನು ನಿಮಗೆ ಪ್ರಸಿದ್ಧಿಪಡಿಸುತ್ತೇವೆ. ಅದನ್ನೇ ನಿಮಗೆ ಪ್ರಸಿದ್ಧಿಪಡಿಸ್ತೇವೆ. ಅದಕ್ಕೆ ಅವರು ಬರೆದಿದ್ದಾರೆ, ಕೂತ್ಕೊಂಡು ಪ್ರಸಿದ್ಧಿಪಡಿಸುವುದಕ್ಕೋಸ್ಕರ ಬರೆದಿದ್ದಾರೆ. ಓಕೆ, ಮುಂದೆ ಹೋದಮ್ಮ. ನಮಗಿರುವ ಅನ್ಯೋನ್ಯತೆ, ಈಗ ಬರೀತಾನೆ ನಮಗೆ ಯಾರೊಂದಿಗೆ ಅನ್ಯೋನ್ಯತೆ ಇದೆ ಎಂಬುದಾಗಿ. ನಮಗಿರುವ ಅನ್ಯೋನ್ಯತೆಯು ತಂದೆಯ ಸಂಗಡಲು, ನಂಬರ್ 1 ಭೂಮಿ ಆಕಾಶ ಉಂಟು ಮಾಡಿದ ಸರ್ವಶಕ್ತನಾಗಿರುವ ತಂದೆಯ ಸಂಗಡಲು, ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲು ಇರುವಂಥದ್ದು. ಈಗ ಆದಿ ಅಪೊಸ್ತಲರೇ ನಮಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಅವರು ಮಾಡಿದ್ದನ್ನು ಬರೆದಿದ್ದಾರೆ.
ಅವರು ಹೇಳ್ತಾರೆ, ನಾವು ಯಾವ ಅನ್ಯೋನ್ಯತೆಯಲ್ಲಿ ಇದ್ದೇವೋ, ನಾವು ಯಾವ ಅನ್ಯೋನ್ಯತೆ ಅಂದರೆ ನಾವು ತಂದೆಯಾದ ದೇವರೊಟ್ಟಿಗೆ ಅನ್ಯೋನ್ಯತೆಯಲ್ಲಿದ್ದೇವೆ, ಒಟ್ಟಾಗಿದ್ದೇವೆ. ಆತನು ಪರಲೋಕದಲ್ಲಿದ್ದಾನೆ, ನಾವು ಭೂಲೋಕದಲ್ಲಿದ್ದೇವೆ. ಆದರೆ ಆತ್ಮದಲ್ಲಿ ನಾವು ತಂದೆಯೊಂದಿಗಿದ್ದೇವೆ, ತಂದೆ ನಮ್ಮೊಂದಿಗಿದ್ದಾನೆ. ನಾವು ಯೇಸುವಿನೊಂದಿಗಿದ್ದೇವೆ, ಯೇಸು ನಮ್ಮೊಂದಿಗಿದ್ದಾನೆ. ಅದಕ್ಕೆ ಫಿಲಿಪ್ಪ ಹೇಳ್ತಾನೆ, ಯೇಸುವೆ ನಮಗೆ ತಂದೆಯನ್ನು ತೋರಿಸು. ಯಾವಾಗಲೂ ತಂದೆ ತಂದೆ ಅಂತ ಮಾತಾಡ್ತೀಯಲ್ಲ, ಅದು ಹಾಗೆ ಬರಲಿಲ್ಲ, ಅದು ವಿಶ್ಲೇಷಣೆ ನಾನು ಕೊಡ್ತಾ ಇದ್ದೇನೆ. ನೀನೆಂತ ಎವ್ರಿಡೇ ತಂದೆ ತಂದೆ ನನ್ನ ತಂದೆಯಿಂದ ಕೇಳಿ ಮಾಡ್ತೇನೆ, ಹಾಗಾದ್ರೆ ನಮಗೆ ತಂದೆಯನ್ನು ತೋರಿಸು. ಫಿಲಿಪ್ಪನೇ, ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ. ನಾನು ಮತ್ತು ನನ್ನ ತಂದೆ ಒಂದಾಗಿದ್ದೇವೆ. ದೇವರನ್ನು ಮತ್ತು ಯೇಸುವನ್ನು ಸಪ್ರೇಟ್ ಮಾಡಲಿಕ್ಕೆ ಆಗುವುದೇ ಇಲ್ಲ. ಅದೇ ಕ್ವಾಲಿಟಿ ಅನ್ಯೋನ್ಯತೆ ಯೋಹಾನನು ಬರೆದಿದ್ದಾನೆ. ನಮಗಿರುವ ಅನ್ಯೋನ್ಯತೆ ಒಟ್ಟಾಗಿ ತಂದೆ ಮತ್ತು ಮಗನಾಗಿರುವ ಯೇಸು ಕ್ರಿಸ್ತನು ಅವರ ಇಬ್ಬರ ಜನರ ಒಟ್ಟಿಗೆ ನಮ್ಮ ಅನ್ಯೋನ್ಯತೆ ಇರುವಂಥದ್ದೆಂಬುದಾಗಿ ಇದನ್ನು ಹೇಳುವಾಗ ನನಗೆ ಬಹಳ ಸಂತೋಷವಾಗ್ತಾ ಇದೆ. ಹಾಗಾದರೆ ಅವರು ಯಾವ ಅನ್ಯೋನ್ಯತೆಯಲ್ಲಿದ್ದಾರೆ ಅದೇ ಅನ್ಯೋನ್ಯತೆಯಲ್ಲಿ ನಾವು ಇರಬೇಕೆಂಬುದಾಗಿ, ನಾವು ಇರ್ತೇವೆಂಬುದಾಗಿ ಬರೆದಿದ್ದಾನೆ. ಯಾವ ವ್ಯಕ್ತಿ ಕರ್ತನಾದ ಯೇಸುವನ್ನು ತನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿದ್ದಾನೆ, ಅವನು ಪರಲೋಕದ ತಂದೆಯಾದ ದೇವರಿಗೆ ಮಗನಾಗಿ ಹುಟ್ಟುತ್ತಾನೆ. ಈಗ ಅವನ ಅನ್ಯೋನ್ಯತೆ ಕರ್ತನಾದ ಯೇಸುವಿನಲ್ಲಿ ಅವನಿದ್ದಾನೆ. ಕರ್ತನಾದ ಯೇಸು ತಂದೆಯ ಬಲಪಾರ್ಶ್ವದಲ್ಲಿ ಕೂತಿದ್ದಾನೆ. ನಾವು ಕ್ರಿಸ್ತನು ಒಂದಾಗಿದ್ದೇವೆ, ಕ್ರಿಸ್ತನು ಮತ್ತು ತಂದೆ ಒಂದಾಗಿದ್ದೇವೆ. ನಾವು ಕ್ರಿಸ್ತನಲ್ಲಿ, ಕ್ರಿಸ್ತನ ಮೂಲಕ ತಂದೆಯಲ್ಲಿ ಒಂದಾಗಿ ಬಿಟ್ಟಿದ್ದೇವೆ, ಮರ್ಜ್ ಆಗಿದ್ದೇವೆ. ಇದು ಹಾಯ್ ಬಾಯ್ ಅನ್ಯೋನ್ಯತೆ ಅಲ್ಲ, ಇದು ಮರ್ಜ್ ಅನ್ಯೋನ್ಯತೆ. ಅದು ಮರ್ಜ್ ಆಗಿದೆ, ಒಂದಾಗಿದ್ದೇವೆ. ಮುಂದೆ ಹೋದಮ್ಮ. ಅದನ್ನು ನಮ್ಮ ಭಯತರ ಸಂತೋಷವು ಅದು ಅವರು ಕ್ರಿಸ್ತನಲ್ಲಿಯೂ ತಂದೆಯಲ್ಲಿ ಅನ್ಯೋನ್ಯತೆಯಲ್ಲಿ ಅನ್ಯೋನ್ಯವಾಗಿದ್ದಾರೆ, ಮಿಂಗಲಾಗಿದ್ದಾರೆ, ಒಂದಾಗಿದ್ದಾರೆ, ಸಂತೋಷದಲ್ಲಿದ್ದಾರೆ. ಅವರ ಉಭಯತರ, ಅವರ ನಂತರದ ಸಂತೋಷವು ಪರಿಪೂರ್ಣವಾಗಬೇಕೆಂದು ನಾವು ಈ ಮಾತುಗಳನ್ನು ಬರೆಯುತ್ತೇವೆ. ನಮ್ಮಲ್ಲಿ ಕೂಡ ಅದು ಪರಿಪೂರ್ಣವಾಗಬೇಕೆಂದು ಅವರು ಅನುಭವಿಸಿದ ಅನುಭವವನ್ನು ನಮಗೆ ಹಂಚಿದ್ದಾರೆ. ನಿಮಗೂ ಹೀಗೇನೆ ಉಂಟು ಅಂತ ಹೇಳಿದ್ದಾರೆ. ನಂಬಬೇಕು ಹೇಳಿ, ನಂಬುತ್ತೇನೆ. ಈಗ ಇನ್ನೊಂದು ಅನ್ಯೋನ್ಯತೆ ಉಂಟು, ಇದು ಸೂಪರ್ ಅನ್ಯೋನ್ಯತೆ. ಓಕೆ, ಅದು ಸೇಮ್, ಆದರೆ ಸೂಪರ್ ಆಗಿ ಬರ್ದಿದೆ. ನಾವು ಹಾಗೇನೆ ಅಂಡರ್ಸ್ಟ್ಯಾಂಡ್ ಮಾಡೋಣ. 2 ಕೊರಿಂಥ 13ನೇ ಅಧ್ಯಾಯ 14ನೇ ವಚನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ದೇವರ ಪ್ರೀತಿಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಿಮ್ಮೆಲ್ಲರ ಸಂಗಡ ಇರಲಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪವಿತ್ರಾತ್ಮನ ಅನ್ಯೋನ್ಯತೆ. ಯಾರ ಅನ್ಯೋನ್ಯತೆ? ಹಾಗಾದರೆ ಆ ಪವಿತ್ರಾತ್ಮನ ಹೊರಗೆ ಇಲ್ಲ ರೀ, ಪವಿತ್ರಾತ್ಮನ ಒಳಗಡೆ ಇದ್ದಾನೆ. ಯಾವ ದಿವಸ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ನಾವು ಅಂಗೀಕರಿಸಿದೆವೋ, ನಾವು ರಕ್ಷಣೆ ಹೊಂದಿದೆವೋ, ಅದೇ ದಿವಸ ನಮ್ಮ ತಂದೆಯಾದ ದೇವರು ಆತನು ಈ ಭೂಲೋಕಕ್ಕೆ ಕಲಿಸಿದಂಥ ಪವಿತ್ರಾತ್ಮನು ನಮ್ಮ ಒಳಗಡೆ ಬಂದು ವಾಸ ಮಾಡ್ತಾ ಇದ್ದಾನೆ. ನಾವು ಪವಿತ್ರಾತ್ಮನ ಮಂದಿರವಾಗಿದ್ದೇವೆ, ನಾವು ಪವಿತ್ರಾತ್ಮನ ಗುಡಿಯಾಗಿದ್ದೇವೆ, ನಾವು ಪವಿತ್ರಾತ್ಮನು ವಾಸ ಮಾಡುವ ದೇವಾಲಯವಾಗಿದ್ದೇವೆ. ಈಗ ಒಳಗೆದ್ದುಕೊಂಡು ಪವಿತ್ರಾತ್ಮನು ನಮ್ಮ ಮೂಲಕ ಕೆಲಸ ಮಾಡಿಸ್ತಾನೆ, ನಮ್ಮನ್ನು ನಡೆಸ್ತಾನೆ ಆತ್ಮಿಕವಾಗಿ. ಇಲ್ಲಿ ಒಂದು ಬಹಳ ವಿಶೇಷವಾದ ಸಂಗತಿ ಇದೆ. ತಂದೆಯಾದ ದೇವರನ್ನು, ಕರ್ತನಾದ ಯೇಸುವನ್ನು ಮತ್ತು ನಮ್ಮನ್ನು ಒಟ್ಟಿಗೆ ಮಾಡುವ ಆತನು ಪವಿತ್ರಾತ್ಮ. ತಂದೆಯಾದ ದೇವರು, ಕರ್ತನಾದ ಯೇಸು, ನಮ್ಮನ್ನು ಆತನ ಒಳಗಡೆ ಇದ್ದುಕೊಂಡು ನಮ್ಮನ್ನು ಐಕ್ಯತೆಯಲ್ಲಿ, ಅನ್ಯೋನ್ಯತೆಯಲ್ಲಿ ಒಟ್ಟು ಮಾಡಿ ನಡೆಸುವ ಆತನು. ತಂದೆಯಾದ ದೇವರು ಅನ್ಯೋನ್ಯತೆಯಲ್ಲಿದ್ದಾರೆ, ಕರ್ತನಾದ ಯೇಸು ಅನ್ಯೋನ್ಯತೆಯಲ್ಲಿದ್ದಾರೆ. ತಂದೆಯಾದ ದೇವರು, ಕರ್ತನಾದ ಯೇಸು, ಪವಿತ್ರಾತ್ಮನ ಮೂವರು ಐಕ್ಯವಾಗಿದ್ದಾರೆ. ಈಗ ನಾವೇ ಸಪ್ರೇಟ್ ಆಗಿದ್ದದ್ದು. ಈಗ ನಮಗೆ ಬರಲಿಕ್ಕೆ ಆಗುವುದಿಲ್ಲ. ನಮಗೆ ಅನ್ಯೋನ್ಯತೆ ಮಾಡಲಿಕ್ಕೆ ಈ ಲೋಕ ಎಳೀತದೆ, ರಬ್ಬರ್ ಎಳ್ದಾಗೆ ಮನಸ್ಸನ್ನು ಆಚೆಗೊಮ್ಮೆ ಈಚೆಗೊಮ್ಮೆ ಎಳಿತಾ ಇರ್ತದೆ. ಬಟ್ ಪವಿತ್ರಾತ್ಮನ ಸ್ವರಕ್ಕೆ ಕಿವಿ ಕೊಟ್ಟಾಗ ನಮಗೆ ಕರ್ತನಲ್ಲಿರುವ ಮತ್ತು ತಂದೆಯಾದ ದೇವರಲ್ಲಿರುವ ಅನ್ಯೋನ್ಯತೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಅದಕ್ಕೆ ಪವಿತ್ರಾತ್ಮ ನಮ್ಮ ಒಳಗಿದ್ದುಕೊಂಡು ಏನು ಮಾಡ್ತಾನೆ ಅಂದರೆ, ನಮ್ಮನ್ನು ಪವಿತ್ರಾತ್ಮನ ತಗೊಳ್ತಾನೆ. ಪವಿತ್ರಾತ್ಮನ ಒಟ್ಟಿಗೆ ಸೇರಿ ತಂದೆಯಾದ ದೇವರೊಂದಿಗೆ, ಆತನ ಮಗನಾಗಿರೋ ನಮ್ಮ ಕರ್ತನಾಗಿ ಯೇಸುನೊಂದಿಗೆ ಅನ್ಯೋನ್ಯತೆ. ಪವಿತ್ರಾತ್ಮನು ಹೇಗೆ ಅನ್ಯೋನ್ಯತೆಯಲ್ಲಿದ್ದಾನೆ, ಸೇಮ್ ಕ್ವಾಲಿಟಿ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ನಡೆಸ್ತಾನೆ. ಲೋಕವು ತುಂಬಿಕೊಂಡರೆ ಅನ್ಯೋನ್ಯತೆ ಮಾಡಲಿಕ್ಕೆ ಆಗುವುದಿಲ್ಲ. ಪೂರ್ಣವಾಗಿ ಪವಿತ್ರಾತ್ಮನಿಗೆ ಒಪ್ಪಿಸಿಕೊಟ್ಟರೆ
ಪವಿತ್ರಾತ್ಮನಿಗೂ ತಂದೆಯಾದ ದೇವರು ಮತ್ತು ಯೇಸುವಿಗೆ ಏನು ಅನ್ಯೋನ್ಯತೆ ಇದೆ, ಸೇಮ್ ಫೆಲೋಶಿಪ್ಪಲ್ಲಿ ನಮ್ಮನ್ನು ನಡೆಸ್ತಾನೆ. ದಿ ಬೆಸ್ಟ್ ಫೆಲೋಶಿಪ್. ನಾವು ತಂದೆಯಾದ ದೇವರಲ್ಲಿ, ತಂದೆಯಾದ ದೇವರು ನಮ್ಮಲ್ಲಿ, ನಾವು ಕರ್ತನಾದ ಯೇಸುವಿನಲ್ಲಿ, ಕರ್ತನಾದ ಯೇಸು ನಮ್ಮಲ್ಲಿ. ಮಿಕ್ಸ್, ಸೂಪರ್ ನ್ಯಾಚುರಲ್ ಫೆಲೋಶಿಪ್, ಮಿಕ್ಸಿಂಗ್. ಕ್ರಿಸ್ತನಲ್ಲಿ ಪ್ರೀತಿಯ ದೇವಜನರೇ, ಇದನ್ನು ಇನ್ನೂ ಕೂಡ ಆಳವಾಗಿ ಸ್ಟಡಿ ಮಾಡಿ. ಈ ಮೂರು ಅನ್ಯೋನ್ಯತೆ ತಂದೆಯಾದ ದೇವರೊಂದಿಗೂ ಕರ್ತನಾದ ಯೇಸುವಿನೊಂದಿಗೆ ಇದ್ದರೆ ಮತ್ತು ಎಲ್ಲರೊಂದಿಗೆ ಅನ್ಯೋನ್ಯತೆ ಮಾಡಲಿಕ್ಕೆ ಸುಲಭ. ಅದಕ್ಕೆ ಪೇತ್ರನು 2ನೇ ಅಧ್ಯಾಯ 38ನೇ ವಚನದ ನಂತರ ಓದುತ್ತಾ ಬರುವಾಗ ಅಪೊಸ್ತಲ ಕೃತ್ಯದಲ್ಲಿ ಒಂದೇ ದಿವಸದಲ್ಲಿ 3,000 ಜನರು ರಕ್ಷಣೆ ಹೊಂದಿದ್ರು, ದೀಕ್ಷಾಸ್ನಾನ ತೆಗೆದುಕೊಂಡ್ರು. ನೀರಿನಲ್ಲಿ ಮುಳುಗುವುದು, ದೀಕ್ಷಾ ಸ್ನಾನ ಅಂದರೆ ಮುಳುಗಿಸುವುದು ಅಂತ ಅರ್ಥ. ಬಟ್ ನಾನು ಬೈಬಲ್ನಲ್ಲಿದ್ದ ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡಿದ್ದೇನೆ ಮತ್ತು ನಾನು ಅದೇ ದೀಕ್ಷಾ ಸ್ನಾನವನ್ನು ಜನರಿಗೆ ಕೊಡುವಂಥದ್ದು. ಅದು ಯಾವ ದೀಕ್ಷಾ ಸ್ನಾನ ಅಂದರೆ ದ ಇಮರ್ಷನಲ್ ಬ್ಯಾಪ್ಟಿಸಮ್. ಬ್ಯಾಪ್ಟೈಸು ಅಂದರೆ ಪೂರ್ಣವಾಗಿ, ಅದರ ಅರ್ಥ ಬ್ಯಾಪ್ಟಿಸಮ್ ಅಂದರೆ ಅರ್ಥ ಏನು ಗೊತ್ತಾ? ಮುಳುಗಿಸುವುದಂತ. ಕೇವಲ ಡಿಪ್, ಮುಳುಗಿಸು. ನನ್ನನ್ನು ಮುಳುಗಿಸಿದ್ದಾರೆ, ಮುಳುಗಿ ಎದ್ದೆ, ಪವಿತ್ರಾತ್ಮ ನನ್ನ ಒಳಗೆ ಬಂದ, ದೇವರ ಅಭಿಷೇಕ ಒಳಗೆ ಬಂತು, ಅಭಿಷೇಕ ನಮ್ಮ ಮೇಲೆ ಬಂತು. ನನ್ನ ಪ್ರಿಯ ದೇವಜನರೇ, ಸುಂದರವಾದ ಸಂಗತಿ. ಅಲ್ಲಿ 38ನೇ ವಚನದ ನಂತರ ಆ 3,000 ಮಂದಿ, ಬೈಬಲ್ ಹೇಳ್ತದೆ, ಅವರು ಅಪೋಸ್ತಲರಲ್ಲಿ ಸೇರಿದರು. ನಂಬರ್ 1 ಹೇಳ್ತಾನೆ ಅವನು, ಇವರು ಅಂದರೆ ಯೇಸುವನ್ನು ಸ್ವಂತ ರಕ್ಷಣೆಯಾಗಿ ಅಂಗೀಕಾರ ಮಾಡಿ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನ ಮೇಲೆ ನಂಬಿಕೆ ಇಟ್ಟು ಅದನ್ನು ಆ ನಾಮದಲ್ಲಿ ದೀಕ್ಷಾಸ್ನಾನ ತೆಗೆದುಕೊಂಡು ಅಂತ 3,000 ಮಂದಿ, 3,000 ಜನರು ಅಪೋಸ್ತಲರಲ್ಲಿ ಸೇರಿದ್ದಾರೆ. ಅಪೋಸ್ತಲರು ಯಾರಲ್ಲಿದ್ದಾರೆ? ಕ್ರಿಸ್ತನಲ್ಲಿದ್ದಾರೆ. ಅಂದರೆ ಕ್ರಿಸ್ತನಲ್ಲಿ ಸೇರಿದ್ರು. ಇವರು ನಂಬರ್ 1 ಅಪೋಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ, ನಂಬರ್ 2 ಸಹೋದರರ ಅನ್ಯೋನ್ಯತೆಯಲ್ಲಿಯೂ, ನಂಬರ್ 3 ರೊಟ್ಟಿ ಮುರಿಯುವುದರಲ್ಲಿಯೂ, ನಂಬರ್ 4 ಪ್ರಾರ್ಥನೆಯಲ್ಲಿಯೂ ಕಂಟಿನ್ಯೂ ನಿರತರಾಗಿ ಇದ್ದರು. ಅಪೋಸ್ತಲರ ಬೋಧನೆಯನ್ನು ಕೇಳಿದವನಿಗೆ ಅನ್ಯೋನ್ಯತೆ ಮಾಡಲಿಕ್ಕೆ ಯಾವ ಪ್ರಾಬ್ಲಮ್ ಇರುವುದಿಲ್ಲ. ಅನ್ಯೋನ್ಯತೆ ಮಾಡಿದವನಿಗೆ ಯಾರಿಗೂ ಕೂಡ ಕಮ್ಯುನಿಯನ್ನಲ್ಲಿ ಭಾಗವಹಿಸಲಿಕ್ಕೆ ಪ್ರಾಬ್ಲಮ್ ಇರುವುದಿಲ್ಲ. ಕಮ್ಯುನಿಯನ್ನಲ್ಲಿ ಭಾಗವಹಿಸುವವನು ಪ್ರೇಯರನ್ನು ಪವರ್ಫುಲ್ಲಾಗಿ ಮಾಡ್ತಾನೆ. ಅವನ ಪ್ರೇಯರ್ ಗುಡುಗು ಸಿಡಿಲಿನಾಗಿ ಇರ್ತದೆ. ಅವನು ಮೆಲ್ಲ ವಾಯ್ಸ್ನಲ್ಲಿ ಪ್ರೇಯರ್ ಮಾಡಿದ್ರು, ನಿಧಾನವಾಗಿ ಪ್ರಾರ್ಥನೆ ಮಾಡಿದ್ರು, ಅವನ ಪ್ರಾರ್ಥನೆ ಪರಲೋಕದಿಂದ ಉತ್ತರವನ್ನು ಹಿಡ್ಕೊಂಡು ಬರುತ್ತದೆ. ಯೇಸು ಕ್ರಿಸ್ತನ ರಕ್ತದಲ್ಲಿಯೂ ಮಾಂಸದಲ್ಲಿಯೂ ಆತನು ಪಾಲುಗಾರನಾಗಿದ್ದಾನೆ. ಯೇಸು ಹೇಳಿದ್ದಾನೆ, ನನ್ನ ಮಾಂಸವನ್ನು ತಿನ್ನದೆ ರಕ್ತವನ್ನು ಕುಡಿಯದಿದ್ದರೆ ನಿಮ್ಮಲ್ಲಿ ಜೀವ ಇಲ್ಲ. ಯಾವ ವ್ಯಕ್ತಿ ಭಾಗವಹಿಸ್ತಾನ ಅವನಲ್ಲಿ ಜೀವ ಇದೆ. ನನ್ನ ಪ್ರಿಯ ದೇವಜನರೇ, ಮತ್ತು ಯೇಸು ಹೇಳಿದ್ದಾನೆ, ಯೇಸುವಿನ ಅನ್ಯೋನ್ಯತೆ ಅಂತ ಅನ್ಯೋನ್ಯತೆ 20ನೇ ವಚನ ಮತ್ತಾಯನು ಬರೆದ ಸುವಾರ್ತೆ, ನೋಡಿರಿ, ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇದ್ದೇನೆ, ಒಬ್ಬನು ಕೂಡ ಇರುವುದಿಲ್ಲ. ಅದು ಎಷ್ಟು ದೊಡ್ಡ ಜನ ಆಗಲಿ ಒಬ್ಬನು ಇರುವುದಿಲ್ಲ, ಆದರೆ ಒಬ್ಬ ವ್ಯಕ್ತಿ ಇರ್ತಾನೆ. ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಮ್ಮ ಜೊತೆಯಲ್ಲಿರುವ ಆತನು ಫೆಲೋಶಿಪ್ ಮಾಡಿಕೊಂಡು, ಅನ್ಯೋನ್ಯತೆ ಮಾಡಿಕೊಂಡು ನಮ್ಮ ಜೊತೆಯಲ್ಲಿರುವ ಆತನು ಒಬ್ಬನೇ. ಆತನು ಬೇರೆ ಯಾರಲ್ಲ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಪವಿತ್ರಾತ್ಮನು ಕೂಡ ನಮ್ಮೊಟ್ಟಿಗೆ ಇರ್ತಾನೆ. ಆಹಾ, ಎಂಥ ಸುಂದರ ಅನ್ಯೋನ್ಯತೆ! ಇಂಥ ಅನ್ಯೋನ್ಯತೆ ಎಲ್ಲಿ ಇದೆ? ನಮ್ಮ ಅನ್ಯೋನ್ಯತೆ ತಂದೆಯಾದ ದೇವರೊಂದಿಗೆ, ನಮ್ಮ ಅನ್ಯೋನ್ಯತೆ ಕರ್ತನಾದ ಯೇಸುವಿನೊಂದಿಗೆ, ನಮ್ಮ ಅನ್ಯೋನ್ಯತೆ ಪವಿತ್ರಾತ್ಮನೊಂದಿಗೆ, ಪವಿತ್ರಾತ್ಮನಲ್ಲಿದ್ದು ಇವರೆಲ್ಲರೊಂದಿಗೆ, ಅದೇ ರೀತಿಯಾಗಿ ದೇವರು ನಮಗೆ ಕೊಟ್ಟ ಸಹೋದರ ಸಹೋದರರೊಂದಿಗೆ ನಮ್ಮ ಅನ್ಯೋನ್ಯತೆ. ಯಾವ ಅನ್ಯೋನ್ಯತೆ? ಪರಿಶುದ್ಧವಾದ ಅನ್ಯೋನ್ಯತೆ, ವಾಕ್ಯದಿಂದ ಕೂಡಿದ ಅನ್ಯೋನ್ಯತೆ, ವಾಕ್ಯದಲ್ಲಿ ಬರೆಯಲ್ಪಟ್ಟ ಅನ್ಯೋನ್ಯತೆ, ವಾಕ್ಯದಿಂದ ಹೊರಗೆ ಅಲ್ಲ, ವಾಕ್ಯದ ಒಳಗೆ ಇರುವಂಥ ಅನ್ಯೋನ್ಯತೆ. ಗುರ್ತಾದ ಕೂಡಲೇ ಸಾಲ ಕೇಳುವ ಅನ್ಯೋನ್ಯತೆ ಅಲ್ಲ, ಒಬ್ಬರಿಗೊಬ್ಬರಿಗೆ ಸಹಾಯ ಮಾಡುವಂಥ ಅನ್ಯೋನ್ಯತೆ. ಇದು ಕ್ರಿಸ್ತನ ಅನ್ಯೋನ್ಯತೆ. ಪ್ರಿಯ, ಇದು ಕರ್ತನಾದ ಯೇಸುವಿನ ಅನ್ಯೋನ್ಯತೆ. ಆ ಅನ್ಯೋನ್ಯತೆ ಮಾಡುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ಮೊದಲು ಅನ್ಯೋನ್ಯತೆ ಮಾಡಲಿಕ್ಕೆ ಕರೆದದ್ದು ಆತನ ಮಗನಾದ ಯೇಸು ಕ್ರಿಸ್ತನೊಂದಿಗೆ. ಹಾಗಾಗಿ ಪ್ರಿಯರೇ, ಸಮಯ ಆಯಿತು, ನಾನು ಮುಗಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಅನ್ಯೋನ್ಯತೆಗೋಸ್ಕರ ನಿಮ್ಮನ್ನು ಒಪ್ಪಿಸಿಕೊಡಿ. ಯಾವ ಸಹೋದರನು ದೂರ್ಲಿಕ್ಕಾಗಿ ನಮ್ಮನ್ನು ಕರೆಯಲಿಲ್ಲ, ಅನ್ಯೋನ್ಯತೆಗೋಸ್ಕರ ಕರೆದಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೆಕ್ಸ್ಟ್ ಇದನ್ನು ಕಂಟಿನ್ಯೂ ಮಾಡುವ. ಅನ್ಯೋನ್ಯತೆಗೋಸ್ಕರ ನಾವು ಕರೆಯಲ್ಪಟ್ಟಿದ್ದೇವೆ. ತಂದೆ, ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ನಮ್ಮನ್ನು ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ. ನಿನ್ನ ವಾಕ್ಯದಲ್ಲಿ ಬರೆಯಲ್ಪಟ್ಟಂಥ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಪವಿತ್ರಾತ್ಮನ ಮೂಲಕ ನಡೆಸುವ ದೇವರು ನೀನು. ಅದಕ್ಕಾಗಿ ಸ್ತೋತ್ರ.
ಪ್ರತಿಯೊಬ್ಬರೂ ಈ ಅನ್ಯೋನ್ಯತೆಯಲ್ಲಿ ಪಾಲ್ಗೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್, ಆಮೆನ್, ಆಮೆನ್.